ಸಾಮಾನ್ಯವಾಗಿ ನಾವು ಈ ಭೌತಿಕ ವಿಜ್ಞಾನ ಅಥವಾ ಮೆಡಿಕಲ್ ಫೀಲ್ಡ್ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲೊಂದು ಕಣ್ಣಿಗೆ ಕಾಣುವಂತಹ ಒಂದು ನಿರೀಕ್ಷಿತ ನಿಖರತೆ ಇರುತ್ತಲ್ವಾ? ಈಗ ನೋಡಿ, ಕೈ ಮೂಳೆ ಮುರಿದ್ರೆ ಡಾಕ್ಟರ್ಸ್ ಎಕ್ಸ್ರೇ ಅಥವಾ ಸ್ಕ್ಯಾನ್ ಮಾಡಿ ಹೌದು, ಉಡನೆ ಕಪ್ಪು ಬಿಳುಪಿನ ಚಿತ್ರಣ ತೆಗಿತಾರೆ. ಎಕ್ಸಾಕ್ಟ್ಲಿ. ಆ ಚಿತ್ರದಲ್ಲಿ ಮುರಿದ ಮೂಳೆಯ ಬಿಳಿ ಗೆರೆ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ವೈದ್ಯರು ಅದರತ್ತ ಬೊಟ್ಟು ಮಾಡಿ ಇಲ್ಲಿದೆ ನೋಡಿ ಸಮಸ್ಯೆ ಅಂತಾರೆ. ಇದು ಬಹಳ ಭೌತಿಕವಾದ, ಅಳೆಯಬಹುದಾದ ಪ್ರಪಂಚ. ಖಂಡಿತ, ಅದು ಬಹಳ ನೇರವಾಗಿರುತ್ತದೆ. ಮನುಷ್ಯನ ಮನಸ್ಸಿಗೆ ಈ ರೀತಿ ಕಣ್ಣಿಗೆ ಕಾಣುವ ಮತ್ತು ಸ್ಪರ್ಶಿಸಬಹುದಾದ ವಿಷಯಗಳು ಅಂದ್ರೆ ಬಹಳ ಇಷ್ಟ. ಅದನ್ನೇ ನಾವು ಸತ್ಯ ಅಂತ ಬೇಗ ನಂಬುತ್ತೀವಿ. ನಿಜ. ಆದ್ರೆ ನಾವು ಈ ಹೊಸ ಜೀವವೊಂದರ ಸೃಷ್ಟಿ ಅಂದ್ರೆ ಸಂತಾನೋತ್ಪತ್ತಿಯ ಬಗ್ಗೆ ನಮ್ಮ ಪ್ರಾಚೀನ ಗ್ರಂಥಗಳು ಏನ್ ಹೇಳ್ತವೆ ಅನ್ನೋದ್ರ ಒಳಗೆ ಕಾಲಿಟ್ರೆ ಅಲ್ಲಿ ಆ ಭೌತಿಕ ಕಿರಣಗಳ ಕನ್ನಡಿ ಖಂಡಿತ ಕೆಲಸ ಮಾಡಲ್ಲ. ಹೌದು, ಕೆಲಸ ಮಾಡಲ್ಲ. ಯಾಕಂದ್ರೆ ನಾವಿಲ್ಲಿ ಕೇವಲ ಜೀವಕೋಶಗಳನ್ನಲ್ಲ ಅಥವಾ ಶುಕ್ರಾಣುಗಳನ್ನಲ್ಲ, ಅದಕ್ಕೂ ಮೀರಿದ ಒಂದು ಅಗಾಧವಾದ, ಕಣ್ಣಿಗೆ ಕಾಣದ ಆಧ್ಯಾತ್ಮಿಕ ಜವಾಬ್ದಾರಿಯನ್ನ ನೋಡ್ತಾ ಇದ್ದೀವಿ. ಇದೊಂದು ಸಂಪೂರ್ಣ ಭಿನ್ನವಾದ ಮತ್ತು ಬಹಳ ಆಳವಾದ ಪ್ರಪಂಚ. ಕರೆಕ್ಟ್. ಇಂತಹದ್ದೊಂದು ಅದೃಶ್ಯ ಪ್ರಪಂಚದ ನಕ್ಷೆಯನ್ನು ನಮ್ಮ ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ಬಿಡಿಸಿ ನೋಡಲಿದ್ದೇವೆ. ಇಂದಿನ ನಮ್ಮ ಚರ್ಚೆಗೆ ಆಧಾರವಾಗಿರೋದು ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಅನ್ನೋ ಬೃಹತ್ ಗ್ರಂಥ ಅಲ್ವಾ? ಹೌದು. ವಿಜಯೇಂದ್ರ ರಾಮನಾಥ ಭಟ್ರು ಇದನ್ನ ಸಂಪಾದಿಸಿದ್ದಾರೆ. ಹಾಗೆ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ್ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಕೃತಿ ಹೊರಬಂದಿದೆ. ಇದನ್ನ ಭಕ್ತಿಯುಕ್ತ ಜ್ಞಾನಯೋಗ ಅಂತನೂ ಕರೆಯಲಾಗಿದೆ ನೋಡಿ. ಕೇವಲ ಜೀವಶಾಸ್ತ್ರದ ಚೌಕಟ್ಟನ್ನು ಮೀರಿ ನಮ್ಮ ದೈನಂದಿನ ಆಚರಣೆಗಳ ಹಿಂದಿರುವ ಆಳವಾದ ತತ್ವಶಾಸ್ತ್ರವನ್ನು ಈ ಗ್ರಂಥ ತೆರೆದಿಡುತ್ತೆ. ವಿಶೇಷವಾಗಿ ಇದರ 7ನೇ ಪರ್ವದಲ್ಲಿರುವ ವಿಚಾರಗಳು ಸಂತಾನೋತ್ಪತ್ತಿಯನ್ನು ಒಂದು ಉನ್ನತ ಮಟ್ಟದ ಪ್ರಜ್ಞಾಪೂರ್ವಕ ಕ್ರಿಯೆಯನ್ನಾಗಿ ನೋಡುವ ದೃಷ್ಟಿಕೋನವನ್ನು ನೀಡುತ್ತವೆ. ಖಂಡಿತ. ಇಂದಿನ ನಮ್ಮ ಚರ್ಚೆಯ ಗುರಿ ಕೂಡ ಅದೇ ಆಗಿದೆ. ಅಂದರೆ ಸಂಧ್ಯಾವಂದನೆ ಅಂದ್ರೆ ಕೇವಲ ಮುಂಜಾನೆ ಮತ್ತು ಸಂಜೆ ಕುಳಿತು ಕೆಲವು ಮಂತ್ರಗಳನ್ನು ಪಡಿಸೋದಲ್ಲ. ಖಂಡಿತ ಅಲ್ಲ. ಅದು ಮಾನವನ ಜೀವನದ ಅತ್ಯಂತ ಪ್ರಮುಖ ಘಟ್ಟಗಳಿಗೆ, ಅದರಲ್ಲೂ ವಿಶೇಷವಾಗಿ ಸತ್ಸಂತಾನ ಅಂದ್ರೆ ಅತ್ಯುತ್ತಮ ಗುಣಗಳಿರುವ ಮಕ್ಕಳನ್ನು ಪಡೆಯುವ ಪ್ರಕ್ರಿಯೆಗೆ ಹೇಗೆ ನೇರವಾಗಿ ಕನೆಕ್ಟ್ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಗ್ರಂಥದ ಪ್ರಕಾರ ಸಂತಾನ ಪ್ರಾಪ್ತಿ ಎನ್ನುವುದು ಕೇವಲ ಇಬ್ಬರು ವ್ಯಕ್ತಿಗಳ ಶಾರೀರಿಕ ಪ್ರಕ್ರಿಯೆ ಆಗಿರದೆ ಅದೊಂದು ದೊಡ್ಡ ಜವಾಬ್ದಾರಿಯಾಗಿ ಹೇಗೆ ಬದಲಾಗುತ್ತೆ. ಇಲ್ಲಿ ನಾವು ಪ್ರಾಚೀನ ಕಾಲದ ಗುರುಕುಲ ಪದ್ಧತಿಯನ್ನ ಸ್ವಲ್ಪ ನೆನಪಿಸ್ಕೊಳ್ಬೇಕು. ಓಹೋ, ಗುರುಕುಲ ಪದ್ಧತಿ. ಹೌದು. ವಿದ್ಯಾರ್ಥಿಯೊಬ್ಬ ತನ್ನೆಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿ ಗೃಹಸ್ಥಾಶ್ರಮಕ್ಕೆ ಅಂದ್ರೆ ಸಂಸಾರ ಜೀವನಕ್ಕೆ ಕಾಲಿಡುವ ಮುನ್ನ ಗುರುವಿನಿಂದ ಒಂದು ಪ್ರಮುಖ ಉಪದೇಶ ಪಡೆದಿದ್ದ. ಆ ಉಪದೇಶದಿಂದಾನೇ ಈ ಚರ್ಚೆ ಶುರುವಾಗೋದು. ತೈತ್ತರೀಯ ಉಪನಿಷತ್ತಿನ ಆ ಪ್ರಸಿದ್ಧ ಸಾಲನ್ನು ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ ನೋಡಿ. ಪ್ರಜಾತಂತುಂ ಮಾ ವ್ಯವಚ್ಛೇತ್ಸಿ ಅಂತ. ಪ್ರಜಾತಂತುಂ ಮಾ ವ್ಯವಚ್ಛೇತ್ಸಿ ಅಂದ್ರೆ ಇದರ ಅರ್ಥ ಏನು? ಈ ಪ್ರಜಾತಂತುಂ ಅನ್ನೋ ಪದವನ್ನ ನಾವೇಗೆ ಅರ್ಥೈಸ್ಕೊಳ್ಬೇಕು? ಪ್ರಜಾತಂತುಂ ಅಂದ್ರೆ ವಂಶಾವಳಿಯ ಅಥವಾ ಸಂತಾನದ ಎಳೆ ಅಂತ. ಓಕೆ. ಆ ಎಳೆಯನ್ನ ಕತ್ತರಿಸಬೇಡ ಅಂತ ಗುರುಗಳು ಶಿಷ್ಯನಿಗೆ ಎಚ್ಚರಿಸ್ತಾರೆ. ಅಂದ್ರೆ ಕೇವಲ ನಿನ್ನ ಬದುಕನ್ನಷ್ಟೇ ನೋಡ್ಕೊಳ್ಳೋದಲ್ಲ, ಅತ್ಯುತ್ತಮವಾದ ಸಂತಾನವನ್ನು ಪಡೆದು ಆ ವಂಶಾವಳಿಯನ್ನು, ಆ ಜ್ಞಾನದ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗೋದು ಅದು ಗೃಹಸ್ಥನ ಅತ್ಯಂತ ಪ್ರಮುಖ ಕರ್ತವ್ಯ ಅಂತ. ವಾವ್! ಇದನ್ನ ಕೇಳಿದ್ರೆ ನನಗೆ ಈ ಕ್ರೀಡಾಕೂಟಗಳಲ್ಲಿ ನಡೆಯುವ ರಿಲೇ ರೇಸ್ ನೆನಪಾಗುತ್ತೆ. ಹೌದು, ರಿಲೇ ರೇಸ್ ಅಲ್ವಾ? ಒಬ್ಬ ಓಟಗಾರ ತನ್ನ ಕೈಲಿರೋ ಆ ಜ್ವಲಿಸುವ ದೀವಟಿಗೆಯನ್ನು ಮುಂದಿನ ಪೀಳಿಗೆಯ ಓಟಗಾರನಿಗೆ ಅತ್ಯಂತ ಸುರಕ್ಷಿತವಾಗಿ ಪಾಸ್ ಮಾಡಬೇಕು. ಎಕ್ಸಾಕ್ಟ್ಲಿ. ಆ ದೀವಟಿಗೆ ಕೆಳಗೆ ಬಿದ್ದರೆ ಅಥವಾ ಆರಿ ಹೋದರೆ ಆ ಇಡೀ ಪರಂಪರೆಯ ಓಟ ಅಲ್ಲಿಗೆ ನಿಂತು ಹೋದಂತೆ. ಖಂಡಿತ. ಅದೊಂದು ಧಾರ್ಮಿಕ ಮತ್ತು ಅಷ್ಟೇ ಮಹತ್ವದ ಸಾಮಾಜಿಕ ಹೊಣೆಗಾರಿಕೆ. ಆದರೆ ಗ್ರಂಥದ ಪ್ರಕಾರ ಕೇವಲ ಗಂಡು ಹೆಣ್ಣಿನ ಮಿಲನವನ್ನು ಮೀರಿ ಈ ಸಂಪೂರ್ಣ ಭೌತಿಕವಾಗಿ ಕಾಣುವ ಪ್ರಕ್ರಿಯೆಯನ್ನು ದೈವಿಕ ಶಕ್ತಿಗೆ ಹೇಗೆ ಜೋಡಿಸ್ತಾರ? ಈ ಇಡೀ ಪ್ರಕ್ರಿಯೆಯಲ್ಲಿ ಭಗವಂತನ ಪಾತ್ರ ಬಹುಮುಖ್ಯ. ಆತ ಕೇವಲ ಎಲ್ಲೋ ಆಕಾಶದಲ್ಲಿ ಕೂತು ಆರ್ಡರ್ ಮಾಡ್ತಾ ಇಲ್ಲ. ಓಹೋ. ಬದಲಾಗಿ ಆತ ಮನುಷ್ಯನ ಜನನೇಂದ್ರಿಯದಲ್ಲಿಯೇ 3 ನಿರ್ದಿಷ್ಟ ರೂಪಗಳಲ್ಲಿ ನೆಲೆಸಿರುತ್ತಾನೆ. 3 ರೂಪಗಳಲ್ಲೇ? ಯಾವುದು ಆ 3 ರೂಪಗಳು? ಆ 3 ರೂಪಗಳು ಅಂದ್ರೆ ಪ್ರಾಣ, ಅಮೃತ ಮತ್ತು ಆನಂದ. ಪ್ರಾಣ, ಅಮೃತ ಮತ್ತು ಆನಂದ. ಇದು ಆಸಕ್ತಿದಾಯಕವಾಗಿದೆ. ಇವುಗಳ ಹಿಂದಿನ ತರ್ಕವನ್ನು ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಪ್ರಾಣ ಅಂದ್ರೆ ಜೀವಶಕ್ತಿ. ಇದು ಯಾವುದೇ ಹೊಸ ಸೃಷ್ಟಿಯ ಮೂಲ ಅಲ್ವಾ? ಹೌದು, ಬೇಸಿಕ್ ಲೈಫ್ ಫೋರ್ಸ್. ಕರೆಕ್ಟ್. ಇನ್ನು ಅಮೃತ ಅಂದ್ರೆ ಶಾಶ್ವತತೆ.
ಆ ವಂಶಾವಳಿ ನಿರಂತರವಾಗಿ ನಾಶವಾಗದೆ ಮುಂದುವರಿಯುವಂತೆ ಮಾಡುವುದು. ಅರ್ಥ ಆಯ್ತು. ಮತ್ತು ಮೂರನೆಯದು ಆನಂದ. ಅಂದ್ರೆ ಆ ಸೃಷ್ಟಿಯ ಪ್ರಕ್ರಿಯೆಯಿಂದ ಮತ್ತು ಆ ಸೃಷ್ಟಿಯಾದ ಜೀವದಿಂದ ಸಿಗುವ ಪರಮಸುಖ. ಅಂದ್ರೆ ಆ ದಂಪತಿಗಳ ನಡುವಿನ ದೈಹಿಕ ಪ್ರಕ್ರಿಯೆಗೆ ಮತ್ತು ಅದರಿಂದ ಹುಟ್ಟುವ ಆನಂದಕ್ಕೆ ಸಾಕ್ಷಾತ್ ಆ ಭಗವಂತನೇ ಪ್ರೇರಕ ಅಂತ ಗ್ರಂಥ ಹೇಳುತ್ತೆ ಅಲ್ವಾ? ಹೌದು, ಆತನೇ ಕಾರಣಕರ್ತ ಅಂತ ವಿವರಿಸುತ್ತೆ. ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಭಗವಂತನೇ ಆ ಪ್ರಕ್ರಿಯೆಯಲ್ಲಿ ಇರ್ತಾನೆ ಎಂದಾದ ಮೇಲೆ ಈ ಗರ್ಭಧಾರಣೆಯಂತಹ ಸೂಕ್ಷ್ಮ ಹಂತಗಳಲ್ಲಿ ಆತನ ನಿರ್ದಿಷ್ಟ ಕಾರ್ಯಗಳೇನು? ಯಾಕಂದ್ರೆ ನಾವೆಲ್ಲರೂ ಜೀವಶಾಸ್ತ್ರದಲ್ಲಿ ಓದಿದ ಹಾಗೆ ಭ್ರೂಣ ರೂಪುಗೊಳ್ಳುವುದು ಬಹಳ ಸಂಕೀರ್ಣವಾದ ಕ್ರಿಯೆ. ಹೌದು, ಕಾಂಪ್ಲೆಕ್ಸ್ ಪ್ರಾಸೆಸ್ ಅದು. ಆಧುನಿಕ ವಿಜ್ಞಾನ ಆ ಜೀವಕೋಶಗಳ ವಿಭಜನೆಯನ್ನ ವಿವರಿಸುತ್ತೆ. ಆದ್ರೆ ಇದಕ್ಕೆ ನಮ್ಮ ಗ್ರಂಥಗಳಲ್ಲಿ ಏನಾದ್ರೂ ವಿವರಣೆಗಳಿವೆಯಾ? ಅದ್ಭುತವಾದ ವಿವರಣೆಗಳಿವೆ. ಗ್ರಂಥದಲ್ಲಿ ಚತುರ್ವ್ಯೂಹ ಎನ್ನುವ ಒಂದು ಅಚ್ಚರಿಯ ಪರಿಕಲ್ಪನೆಯನ್ನು ವಿವರಿಸಿದ್ದಾರೆ. ಚತುರ್ವ್ಯೂಹ ಅಂದ್ರೆ 4? ಹೌದು, ಅಂದ್ರೆ ಭಗವಂತನು 4 ವಿಭಿನ್ನ ರೂಪಗಳಲ್ಲಿ 4 ಬೇರೆ ಬೇರೆ ನಿರ್ದಿಷ್ಟ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಗರ್ಭಾಧಾರಣೆಯ ಪ್ರಕ್ರಿಯೆಯನ್ನು ನಡೆಸುತ್ತಾನೆ. ಆ 4 ರೂಪಗಳ ಯಾವುದು ಅಂತ ತಿಳ್ಕೋಬಹುದಾ? ಆ 4 ರೂಪಗಳೆಂದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ವಾವ್! ಇದೇ ನೋಡಿ ಪ್ರಾಚೀನ ವಿಜ್ಞಾನದ ಸೌಂದರ್ಯ. ಇದೊಂದು ರೀತಿ ಒಂದು ಸೂಕ್ಷ್ಮ ಕಾರ್ಯಾಚರಣೆಯ ತಜ್ಞರ ಪಡೆ ಇದ್ದ ಹಾಗೆ ಅನ್ಸುತ್ತೆ. ಹೌದು, ಒಂದು ಮೈಕ್ರೋ ಇಂಜಿನಿಯರಿಂಗ್ ಟೀಮ್ ಇದ್ದ ಹಾಗೆ. ಕರೆಕ್ಟ್. ಪ್ರತಿಯೊಬ್ಬರಿಗೂ ಒಂದೊಂದು ನಿರ್ದಿಷ್ಟ ಜವಾಬ್ದಾರಿ ಇರುತ್ತೆ. ಸರಿ, ಈ ಮೊದಲನೇ ಹಂತವಾಗಿ ವಾಸುದೇವ ರೂಪದ ಕಾರ್ಯ ಏನು? ಮೊದಲನೆಯದು ವಾಸುದೇವ ರೂಪ. ಇದರ ಕಾರ್ಯ ಬೀಜ ಪ್ರವೇಶ. ಅಂದ್ರೆ ತಾಯಿಯ ಗರ್ಭದೊಳಗೆ ಶುಕ್ರಾಣು ಅಥವಾ ಬೀಜವು ಯಶಸ್ವಿಯಾಗಿ ಪ್ರವೇಶಿಸುವಂತೆ ಮಾಡುವುದು. ಭೌತಿಕವಾಗಿ ಇದು ಬಹಳ ಸುಲಭ ಅನ್ಸಬಹುದು ನಮಗೆ, ಆದ್ರೆ ಇದರ ಹಿಂದೆ ನಿಖರವಾದ ದೈವಿಕ ನಿಯಂತ್ರಣ ಇರುತ್ತೆ. ಹೌದು, ಗರ್ಭದೊಳಗೆ ಪ್ರವೇಶವಾಗುವುದು ಮೆಡಿಕಲ್ ಸೈನ್ಸ್ ಪ್ರಕಾರ ಕೇವಲ ಒಂದು ಆರಂಭ ಮಾತ್ರ. ಆದರೆ ಆ ಪ್ರವೇಶಿಸಿದ ಬೀಜದಲ್ಲಿ ಅಂದ್ರೆ ಶುಕ್ರದಲ್ಲಿ ಏನಾದ್ರೂ ದೋಷಗಳಿದ್ರೆ, ಕರೆಕ್ಟ್, ದೋಷಗಳಿರಬಾರ್ದು. ಕೇವಲ ಎಂಟ್ರಿ ಆದ್ರಷ್ಟೇ ಸಾಲ. ಅದು ಪರಿಶುದ್ಧವಾಗಿರ್ಬೇಕಲ್ವಾ? ಹುಟ್ಟುವ ಮಗುವಿಗೆ ಜನ್ಮಜಾತ ದೋಷಗಳು ಬರದಂತೆ ತಡೆಯಲು ಅದಕ್ಕೊಂದು ದೋಷ ನಿವಾರಣಾ ಪ್ರಕ್ರಿಯೆ ಇರಲೇಬೇಕಲ್ವಾ? ಆ ಜವಾಬ್ದಾರಿ ಯಾರ್ದು? ನಿಖರವಾಗಿ ಹೇಳಿದ್ರಿ. ನಿಮ್ಮ ತರ್ಕ ಸರಿಯಾಗಿದೆ. ಅದೇ ಎರಡನೆಯ ಹಂತ, ಮತ್ತು ಆ ಜವಾಬ್ದಾರಿಯೇ ಸಂಕರ್ಷಣ ರೂಪದ್ದು. ಓಹೋ, ಸಂಕರ್ಷಣ. ಹೌದು, ಪ್ರವೇಶಿಸಿದ ಬೀಜದಲ್ಲಿನ ಭೌತಿಕ ಅಥವಾ ಸೂಕ್ಷ್ಮ ದೋಷಗಳನ್ನು ನಿವಾರಿಸುವುದು ಮತ್ತು ಆ ಭ್ರೂಣವು ಸಂಪೂರ್ಣ ಆರೋಗ್ಯವಾಗಿರಲು ಬೇಕಾದ ಶುದ್ಧೀಕರಣ ಪ್ರಕ್ರಿಯೆಯನ್ನು ನಡೆಸುವುದು ಈ ಸಂಕರ್ಷಣನ ಕೆಲಸ. ಅಂದ್ರೆ ಇದೊಂದು ಅತ್ಯುತ್ತಮವಾದ ದೋಷ ನಿವಾರಣಾ ಹಂತ. ಆದ್ರೆ ಇವೆಲ್ಲವೂ ಬಹಳ ಯಾಂತ್ರಿಕವಾಗಿ ಕಾಣುತ್ತಿದೆ. ಅಂದ್ರೆ ಯಾವ ಅರ್ಥದಲ್ಲಿ? ಅಂದ್ರೆ ನೋಡಿ, ಒಂದು ಜೀವದ ಸೃಷ್ಟಿಗೆ ಕೇವಲ ಶುದ್ಧವಾದ ಬೀಜವಿದ್ದರೆ ಸಾಲ್ದು. ದಂಪತಿಗಳ ನಡುವೆ ಒಂದು ಭಾವನಾತ್ಮಕ ಸೆಳೆತ, ಪರಸ್ಪರ ಒಲವು ಮತ್ತು ಆ ಪ್ರಕ್ರಿಯೆಗೆ ಬೇಕಾದ ಜೈವಿಕ ಪ್ರಚೋದನೆ ಇರಲೇಬೇಕಲ್ವಾ? ಈ ಮಾನವೀಯ ಅಂಶವನ್ನು ಗ್ರಂಥ ಹೇಗೆ ವಿವರಿಸುತ್ತೆ? ಅದೇ ನಮ್ಮ ಮೂರನೇ ರೂಪವಾದ ಪ್ರದ್ಯುಮ್ನನ ಹೊಣೆಗಾರಿಕೆ. ಓ, ಪ್ರದ್ಯುಮ್ನ. ಹೌದು, ದಂಪತಿಗಳಲ್ಲಿ ಪರಸ್ಪರ ಆಕರ್ಷಣೆ ಹುಟ್ಟಿಸಿ ಸೃಷ್ಟಿಗೆ ಅನುಕೂಲಕರವಾದ ದೈಹಿಕ ಮತ್ತು ಮಾನಸಿಕ ಪ್ರಕ್ರಿಯೆಗಳನ್ನು ಪ್ರೇರೇಪಿಸುವುದು ಇವರ ಕೆಲಸ. ಕೇವಲ ಭೌತಿಕ ಮಿಲನವಷ್ಟೇ ಅಲ್ಲ, ಅಲ್ಲಿ ಭಾವನಾತ್ಮಕ ಬೆಸುಗೆಯನ್ನು ಮತ್ತು ಜೈವಿಕ ಪ್ರಚೋದನೆಯನ್ನು ಒದಗಿಸುವುದು ಈ ಪ್ರದ್ಯುಮ್ನನ ಜವಾಬ್ದಾರಿ. ಅರ್ಥವಾಯ್ತು, ಪ್ರವೇಶವಾಯ್ತು, ಶುದ್ಧಿಯಾಯ್ತು, ಆಕರ್ಷಣೆಯೂ ಆಯ್ತು. ಇನ್ನು ಅಂತಿಮವಾಗಿ ಆ 9 ತಿಂಗಳ ಕಾಲ ಆ ತಾಯಿಯ ಗರ್ಭದಲ್ಲಿ ಆ ಸೂಕ್ಷ್ಮವಾದ ಭ್ರೂಣವನ್ನ ಕಾಪಾಡುವ ಹೊಣೆ ಇರುತ್ತಲ್ವಾ? ಹೌದು. ಆ ಪೋಷಿಸುವ ಮಹತ್ತರವಾದ ಹೊಣೆ ಆ 4ನೆಯ ರೂಪವಾದ ಅನಿರುದ್ಧನದ್ದಾಗಿರಬೇಕು, ಸರಿತಾನೆ? ಹೌದು, ನಿಮ್ಮ ಊಹೆ 100% ಸರಿ. ಈ ಎಲ್ಲ ಹಂತಗಳು ಮುಗಿದ ಮೇಲೆ ಯಶಸ್ವಿಯಾಗಿ ಗರ್ಭಧಾರಣೆಯಾಗುವಂತೆ ಮಾಡುವುದು ಮತ್ತು ಆ ಭ್ರೂಣವನ್ನು 9 ತಿಂಗಳ ಕಾಲ ಸಂಪೂರ್ಣವಾಗಿ ರಕ್ಷಿಸಿ ಪೋಷಿಸುವುದು ಅನಿರುದ್ಧನ ಕೆಲಸ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಒಂದು ಜೀವದ ಸೃಷ್ಟಿಗೆ ಎಂತಹ ಅದ್ಭುತವಾದ ಕಾರ್ಯವಿಭಜನೆ. ನಿಜ. ಆದ್ರೆ ಇಲ್ಲಿ ನನಗೆ ಒಂದು ದೊಡ್ಡ ಅನುಮಾನ ಕಾಡ್ತಾ ಇದೆ. ಈ ಅತ್ಯದ್ಭುತವಾದ ಪ್ರಕ್ರಿಯೆಗೂ ಕೆಲವೊಮ್ಮೆ ಅಡೆತಡೆಗಳು ಬರ್ತವೆ. ಎಷ್ಟೋ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ ಆಗೋದಿಲ್ಲ. ಹೌದು, ಇದು ಕಾಮನ್ ಆಗಿ ನೋಡುವಂತಹುದೇ. ಆಧುನಿಕ ವೈದ್ಯಕೀಯ ವಿಜ್ಞಾನ ಇದಕ್ಕೆ ಹಾರ್ಮೋನ್ ಸಮಸ್ಯೆ ಅಥವಾ ಇನ್ನಿತರ ಶಾರೀರಿಕ ದೋಷಗಳಂತಹ ಭೌತಿಕ ಕಾರಣಗಳನ್ನು ಕೊಡುತ್ತೆ. ಆದರೆ ಗ್ರಂಥವು ಈ ಅಡೆತಡೆಗಳಿಗೆ ಪ್ರಾರಬ್ಧ ಕರ್ಮ ಅಥವಾ ಹಿಂದಿನ ಜನ್ಮದ ಕರ್ಮಗಳು ಕಾರಣ ಎನ್ನುತ್ತದೆ ಅಂತ ನೀವು ಹೇಳಿದ್ರಿ. ಹಾಗಾದ್ರೆ ಮೆಡಿಕಲ್ ಸೈನ್ಸ್ ಸುಳ್ಳೆ?
ಕಣ್ಣಿಗೆ ಕಾಣದ ಕರ್ಮವು ಭೌತಿಕವಾದ ಜೀವಶಾಸ್ತ್ರವನ್ನು ಹೇಗೆ ತಡೆಯುತ್ತೆ ಅಂತ ಗ್ರಂಥದಲ್ಲಿ ವಿವರಣೆ ಇದೆಯಾ? ಇದು ಬಹಳ ಆಳವಾದ ಪ್ರಶ್ನೆ. ಗ್ರಂಥವು ಆಧುನಿಕ ವಿಜ್ಞಾನವನ್ನು ತಳ್ಳಿಹಾಕುವುದಿಲ್ಲ, ಬದಲಾಗಿ ಅದರ ಮೂಲವನ್ನು ಹುಡುಕುತ್ತದೆ. ಓಹೋ, ಅಂದ್ರೆ ಕರ್ಮ ಅಂದ್ರೆ ಅದ್ಯಾವುದೋ ಮಾಳೀಲ ಮೂಳ ಅಲ್ಲ. ನಮ್ಮ ಹಿಂದಿನ ಕರ್ಮಗಳೇ ಈ ಜನ್ಮದಲ್ಲಿ ಭೌತಿಕ ಅಡೆತಡೆಗಳಾಗಿ ರೂಪಾಂತರಗೊಳ್ಳುತ್ತವೆ ಅಂತ ಪ್ರಾಚೀನ ವಿಜ್ಞಾನ ಹೇಳುತ್ತೆ. ಅಂದ್ರೆ ಆ ಹಾರ್ಮೋನ್ ಸಮಸ್ಯೆಗಳಾಗಿ? ಎಕ್ಸಾಕ್ಟ್ಲಿ. ನೀವ್ ಹೇಳಿದ ಅದೇ ಶಾರೀರಿಕ ದೋಷಗಳಾಗಿ ಪರಿವರ್ತನೆ ಆಗಿರುತ್ತೆ. ವೈದ್ಯಕೀಯ ವಿಜ್ಞಾನ ಆ ಭೌತಿಕ ಅಡೆತಡೆಯನ್ನು ಮಾತ್ರ ನೋಡುತ್ತೆ, ಆದ್ರೆ ಆಧ್ಯಾತ್ಮಿಕ ವಿಜ್ಞಾನವು ಅದರ ಹಿಂದಿರುವ ಕರ್ಮದ ಬೇರನ್ನು ನೋಡುತ್ತೆ. ವಾವ್! ಅಂದ್ರೆ ಕರ್ಮವೇ ಕಾಯಿಲೆಯ ರೂಪ ತಾಳುತ್ತೆ ಅಂತ ಹೇಳ್ತಿದ್ದೀರಾ? ಹಾಗಾದ್ರೆ ಆ ಕರ್ಮಲ ಬೇರನ್ನು ನಾಶ ಮಾಡೋದು ಹೇಗೆ? ಈ ಅಡೆತಡೆಗಳು ಎಷ್ಟು ಬಲವಾಗಿರುತ್ತೆ ಅಂದ್ರೆ ಅವುಗಳನ್ನು ಕೇವಲ ಸಾಮಾನ್ಯ ಪ್ರಾರ್ಥನೆಯಿಂದ ತೆಗೆಯೋಕೆ ಆಗಲ್ಲ. ಅವುಗಳನ್ನು ಉಪಮರ್ದನ ಮಾಡಬೇಕು. ಉಪಮರ್ದನ ಅಂದ್ರೆ ಬೇರು ಸಹಿತ ಕಿತ್ತು ಹಾಕಬೇಕು ಅಂತ. ಅದಕ್ಕಾಗಿಯೇ ದಂಪತಿಗಳು ಭಗವಂತನ ಅತ್ಯಂತ ಉಗ್ರ ರೂಪವಾದ ನರಸಿಂಹನನ್ನು ಪ್ರಾರ್ಥಿಸಬೇಕು ಅಂತ ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ. ಓ, ನರಸಿಂಹದೇವರು? ಹೌದು. ನರಸಿಂಹನು ಆ ಕಠಿಣವಾದ ಕರ್ಮದ ಬಂಧನಗಳನ್ನು ಒಡೆದುಹಾಕಿ ದಂಪತಿಗಳಿಗೆ ದಾರಿ ಮಾಡಿಕೊಡುತ್ತಾನೆ. ಅಂದ್ರೆ ವೈದ್ಯರು ಆಪರೇಷನ್ ಮಾಡಿ ಕತ್ತರಿಸುವುದನ್ನ ಇವರು ಕರ್ಮದ ಬೇರಿನ ಸುಡುವ ಮೂಲಕ ಮಾಡ್ತಾರೆ ಅನ್ಬಹುದು. ಹೌದು, ನಿಖರವಾಗಿ. ಸರಿ, ಕರ್ಮದ ಅಡೆತಡೆಗಳನ್ನ ನಿವಾರಿಸಲು ನರಸಿಂಹದೇವರ ಪ್ರಾರ್ಥನೆ ಅರ್ಥ ಆಯಿತು. ಆದರೆ ಆ 4 ದೈವಿಕ ಶಕ್ತಿಗಳನ್ನ ಎಚ್ಚರಿಸಲು ಮತ್ತು ಸತ್ಸಂತಾನದ ಒಟ್ಟು ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲು ಇರುವ ಪ್ರಾಯೋಗಿಕ ಟೂಲ್ ಯಾವುದು? ಗ್ರಂಥ ಇದಕ್ಕೆ ಏನ್ ಪರಿಹಾರ ಹೇಳುತ್ತೆ? ಸತ್ಸಂತಾನಕ್ಕಾಗಿ ಮಾಡುವ ಪ್ರಾರ್ಥನೆಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಮುಖ್ಯವಾದ ಸಾಧನ ಎಂದ್ರೆ ಗಾಯತ್ರಿ ಜಪ. ಒಂದು ನಿಮಿಷ, ಗಾಯತ್ರಿ ಮಂತ್ರಾಣೆ? ಹೌದು, ಗಾಯತ್ರಿ ಮಂತ್ರ. ಇದು ನನಗೆ ಅರ್ಗಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕೆ? ಯಾಕಂದ್ರೆ ನಾವು ಚಿಕ್ಕವರಿದ್ದಾಗಿನಿಂದ ಕೇಳಿ ಬಂದಿರೋದು ಗಾಯತ್ರಿ ಮಂತ್ರ ಅಂದ್ರೆ ದ್ಯೋಯೋ ನಃ ಪ್ರಚೋದಯಾತ್, ಅಂದ್ರೆ ಬುದ್ಧಿಯನ್ನ ಜ್ಞಾನವನ್ನ ಪ್ರಚೋದಿಸುವ ಮಂತ್ರ ಅಂದಲ್ವಾ? ಹೌದು. ಸಂಪೂರ್ಣವಾಗಿ ಶುದ್ಧ ಜ್ಞಾನ ಮತ್ತು ಬೌದ್ಧಿಕ ವಿಕಾಸಕ್ಕಾಗಿ ಇರುವ ಮಂತ್ರವನ್ನ ಅತ್ಯಂತ ಭೌತಿಕವಾದ ಶಾರೀರಿಕವಾದ ಸಂತಾನೋತ್ಪತ್ತಿಯ ಪ್ರಕ್ರಿಯೆಗೆ ಬಳಸ್ತಾರೆ ಅಂದ್ರೆ ಇದು ಸ್ವಲ್ಪ ಪರಸ್ಪರ ವಿರುದ್ಧವಾಗಿ ಕಾಣ್ತಿಲ್ವಾ? ಅಪ್ಪಟ ಜ್ಞಾನದ ಮಂತ್ರ ಭೌತಿಕ ಸೃಷ್ಟಿಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ಗ್ರಂಥ ಸಮರ್ಥಿಸುತ್ತೆ. ನಿಮ್ಮ ಈ ಗೊಂದಲ ಸಹಜವಾದದ್ದೇ. ಆದ್ರೆ ಗ್ರಂಥದಲ್ಲಿ ಇದನ್ನ ಬಹಳ ಸುಂದರವಾಗಿ ಮತ್ತು ತಾರ್ಕಿಕವಾಗಿ ವಿವರಿಸಿದ್ದಾರೆ. ಹೇಳಿ. ಗಾಯತ್ರಿ ಮಂತ್ರವು ಸಮಗ್ರ ವೇದಗಳ ಮಾತೃಸ್ಥಾನದಲ್ಲಿದೆ. ಭಗವಂತನಿಗೆ ಅನಂತವಾದ ಲೆಕ್ಕವಿಲ್ಲದಷ್ಟು ಕಲ್ಯಾಣ ಗುಣಗಳಿವೆ ನೋಡಿ. ಹೌದು. ಆ ಅನಂತ ಗುಣಗಳಲ್ಲಿ ಸಂತಾನೋತ್ಪಾದಕತ್ವ ಅಂದ್ರೆ ಹೊಸ ಜೀವವನ್ನು ಸೃಷ್ಟಿಸುವ ಸಾಮರ್ಥ್ಯ ಕೂಡ ಒಂದು. ಓಹೋ. ನೀವು ಗಾಯತ್ರಿ ಮಂತ್ರದ ಮೂಲಕ ಸಂಪೂರ್ಣ ಪ್ರಜ್ಞಾಪೂರ್ವಕವಾಗಿ ಪ್ರಾರ್ಥಿಸಿದಾಗ ನಿಮ್ಮ ಉದ್ದೇಶದ ಆಧಾರದ ಮೇಲೆ ಆ ಮಂತ್ರದ ಶಕ್ತಿಯು ಭಗವಂತನ ಆ ನಿರ್ದಿಷ್ಟ ಸೃಷ್ಟಿಕರ್ತನ ರೂಪವನ್ನು ತಲುಪುತ್ತೆ. ಅಂದ್ರೆ ನಾವು ಯಾವ ಉದ್ದೇಶದಿಂದ ಧ್ಯಾನಿಸ್ತೀವೋ ಭಗವಂತನ ಆ ನಿರ್ದಿಷ್ಟ ಗುಣ ನಮ್ಮಲ್ಲಿ ಜಾಗೃತವಾಗುತ್ತೆ ಅಂತ ಹೇಳ್ತಿದ್ದೀರಾ? ನಿಖರವಾಗಿ. ಇಲ್ಲಿ ಕೇವಲ ಗಾಯತ್ರಿಯಷ್ಟೇ ಅಲ್ಲ, ಅದರ ಜೊತೆಗೆ ಭಗವಂತನ 2 ವಿಶಿಷ್ಟ ಸ್ವರೂಪಗಳ ಧ್ಯಾನ ಬಹಳ ಮುಖ್ಯ. ಯಾವ 2 ಸ್ವರೂಪಗಳು? ಒಂದು ನಾರಾಯಣ ಸ್ವರೂಪ. ಈತ ಸಂತಾನದ ರಕ್ಷಕ ಮತ್ತು ಶುಕ್ರದಲ್ಲಿರುವ ದೋಷಗಳನ್ನು ನಿವಾರಿಸುವವನು. ಓಕೆ. ಮತ್ತೊಂದು ಓಂಕಾರ ಸ್ವರೂಪ. ಇದು ದಂಪತಿಗಳನ್ನು ಈ ಮಹಾನ್ ಸೃಷ್ಟಿಯ ಕಾರ್ಯಕ್ಕೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅತ್ಯಂತ ಸಮರ್ಥರನ್ನಾಗಿ ಮಾಡುತ್ತೆ. ಗಾಯತ್ರಿ, ನಾರಾಯಣ ಮತ್ತು ಓಂಕಾರದ ಒಗ್ಗೂಡುವಿಕೆ ಸತ್ಸಂತಾನದ ಪ್ರಬಲ ಅಸ್ತ್ರವಾಗುತ್ತೆ. ಅದ್ಭುತ. ಅಂದ್ರೆ ಗಾಯತ್ರಿಯು ಒಂದು ಪ್ರಬಲವಾದ ವಾಹನದಂತೆ ಕೆಲಸ ಮಾಡುತ್ತೆ ಮತ್ತು ನಮ್ಮ ಉದ್ದೇಶವು ಆ ವಾಹನವನ್ನು ಎಲ್ಲಿಗೆ ಕೊಂಡೊಯ್ಯಬೇಕು ಎಂಬುದನ್ನು ಡಿಸೈಡ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ದೈವಿಕ ಶಕ್ತಿಯಿದೆ, ಧ್ಯಾನಿಸಲು ಗಾಯತ್ರಿ ಮಂತ್ರವಿದೆ, ನಮ್ಮ ಹಿಂದಿನ ಕರ್ಮಗಳನ್ನು ಅಳಿಸಲು ನರಸಿಂಹನಿದ್ದಾನೆ. ಆದ್ರೆ ಇಷ್ಟೆಲ್ಲ ಸಿದ್ಧತೆಗಳಿದ್ರೂ ದಂಪತಿಗಳು ದೈಹಿಕವಾಗಿ ಒಂದಾಗುವಾಗ ಅವರ ಮಾನಸಿಕ ಸ್ಥಿತಿ, ಅಂದ್ರೆ ಅವರು ಯಾವ ಭಾವನೆಯಿಂದ ಯಾವ ಸಮಯದಲ್ಲಿ ಒಂದಾಗ್ತಾರೆ ಎನ್ನುವುದು ಎಷ್ಟು ಮುಖ್ಯ? ಇದು ಈ ಇಡೀ ಪ್ರಕ್ರಿಯೆಯ ಅತ್ಯಂತ ನಿರ್ಣಾಯಕ ಘಟ್ಟ ಅಂತಾನೆ ಹೇಳ್ಬೋದು. ಓಹೋ. ಗ್ರಂಥವು ಇದನ್ನು ಬಹಳ ಕಟುವಾಗಿ ಮತ್ತು ಸ್ಪಷ್ಟವಾಗಿ ಎಚ್ಚರಿಸುತ್ತೆ. ಗರ್ಭಾಧಾನ ಪ್ರಕ್ರಿಯೆಯು ಕೇವಲ ದೈಹಿಕ ಹಸಿವು ಅಥವಾ ಕ್ಷಣಿಕ ಕಾಮದ ಸೆಳೆತದಿಂದ ನಡಿಬಾರ್ದು. ಅದು ಶಾಸ್ತ್ರಸಮ್ಮತವಾದ ಕಾಲದಲ್ಲಿ ಮತ್ತು ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿ ಮಾತ್ರ ನಡಿಬೇಕು. ಸಂಪೂರ್ಣ ಪ್ರಜ್ಞಾವಸ್ಥೆ ಅಂದ್ರೆ ಕೇವಲ ಎಚ್ಚರದಿಂದಿರೋದೇ? ಅಂದ್ರೆ ಮೈಂಡ್ಫುಲ್ ಆಗಿರೋದು ಅಂತನಾ? ಕೇವಲ ಎಚ್ಚರ ಅಲ್ಲ,
ಬದಲಾಗಿ ನಾವು ಒಂದು ಹೊಸ ಜೀವವನ್ನು ಭೂವಿಗೆ ತರ್ತಾ ಇದ್ದೀವಿ ಎನ್ನುವ ಆಳವಾದ ಅರಿವು. ಓ, ಆ ಅರಿವು ಮುಖ್ಯ. ಹೌದು, ಮತ್ತು ಆ ಭಗವಂತನ 4 ರೂಪಗಳನ್ನು ಸ್ಮರಿಸುತ್ತಾ ಮಾಡುವ ಪ್ರಜ್ಞಾಪೂರ್ವಕ ಅನುಸಂಧಾನ. ಒಂದು ವೇಳೆ ಇದು ಕೇವಲ ಲೈಂಗಿಕ ಹಂಬಲದಿಂದ ಅಥವಾ ಶಾಸ್ತ್ರ ವಿರುದ್ಧವಾದ ನಿಷೇಧಿತ ಕಾಲದಲ್ಲಿ ನಡೆದ್ರೆ ಅದು ಖಂಡಿತವಾಗಿಯೂ ಕೆಟ್ಟ ಅಥವಾ ದುಷ್ಟ ಸಂತಾನಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಎಚ್ಚರಿಸಿದ್ದಾರೆ. ಇದು ಅತ್ಯಂತ ಕಠಿಣವಾದ ನಿಯಮ. ಸುಮ್ಮನೆ ಯಾಂತ್ರಿಕವಾಗಿ ಪ್ರಾಣಿಗಳಂತೆ ವರ್ತಿಸುವುದಲ್ಲ, ಅದರ ಪ್ರತಿಕ್ಷಣದಲ್ಲೂ ನಮ್ಮ ಉದ್ದೇಶದ ಸ್ಪಷ್ಟ ಅರಿವಿರಬೇಕು ಎನ್ನುವುದು. ಹೌದು, ಇದೊಂದು ಭಾರೀ ಸಿದ್ಧತೆಯೊಂದಿಗೆ ಮಾಡುವ ಕೆಲಸ. ಈ ರೀತಿಯ ಸಂಪೂರ್ಣ ಪ್ರಜ್ಞಾವಸ್ಥೆಯ ಸಿದ್ಧತೆಯಿಂದ ನಿಜಕ್ಕೂ ಅತ್ಯುನ್ನತ ಸಂತಾನ ಪಡೆದ ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿ ಅಥವಾ ಪುರಾಣದಲ್ಲಿ ಇವೆಯಾ? ಖಂಡಿತ ಇವೆ. ಅಂದ್ರೆ ಇವೆಲ್ಲವೂ ಕೇವಲ ತಾತ್ವಿಕವಾಗಿ ಹೇಳಿದ್ದೋ ಅಥವಾ ವಾಸ್ತವಿಕ ಪ್ರಯೋಗಗಳು ನಡೆದಿವೆಯೋ? ಇದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ನಮ್ಗೆ ರೋಮಾಂಚನವಾಗುವಂತಹ ಅಸಂಖ್ಯಾತ ಪೌರಾಣಿಕ ಉದಾಹರಣೆಗಳನ್ನು ಈ ಗ್ರಂಥವೇ ನೀಡುತ್ತೆ. ಇತಿಹಾಸವನ್ನು ಬದಲಾಯಿಸಿದ, ಧರ್ಮವನ್ನು ಸ್ಥಾಪಿಸಿದ ಮಹಾನ್ ವ್ಯಕ್ತಿತ್ವಗಳು ಹುಟ್ಟಿದ್ದು ಆಕಸ್ಮಿಕವಾಗಿ ಅಲ್ಲ. ಅವರೆಲ್ಲರೂ ಇಂತಹದ್ದೇ ಕಠಿಣ ದೈವಿಕ ಅನುಸಂಧಾನ ಮತ್ತು ಧ್ಯಾನದ ಪ್ರತಿಫಲವಾಗಿ ಜನಿಸಿದವರು. ಉದಾಹರಣೆಗೆ ಯಾರನ್ನೆಸರಿಸಬಹುದು? ಮೊದಲನೇದಾಗಿ, ಮರ್ಯಾದಾ ಪುರುಷೋತ್ತಮ ರಾಮನು ಕೌಸಲ್ಯ ಮತ್ತು ದಶರಥರಿಗೆ ಜನಿಸಿದ್ದು ಕೇವಲ ಭೌತಿಕ ಆಕರ್ಷಣೆಯಿಂದಲ್ಲ. ಹೌದು, ಅವರು ಪುತ್ರಕಾಮೇಷ್ಟಿ ಯಾಗ ಮಾಡಿದ್ರಲ್ವಾ? ಹೌದು, ವರ್ಷಗಳ ಕಾಲ ಅವರು ಮಾಡಿದ ಕಠಿಣ ತಪಸ್ಸು ಮತ್ತು ಅಂತಿಮವಾಗಿ ಆ ಯಾಗದ ಮೂಲಕ ತಮ್ಮ ಸಂಪೂರ್ಣ ಪ್ರಜ್ಞೆಯನ್ನು ದೈವಿಕ ಸೃಷ್ಟಿಗೆ ಅರ್ಪಿಸಿದ ಫಲವಾಗಿ ಆ ಮಹಾನ್ ಚೇತನ ಜನಿಸಿತು. ಹಾಗೆಯೇ ಅಪಾರ ಜ್ಞಾನಿಯಾದ ಕಪಿಲ ಮುನಿಗಳು ಜನಿಸಿದ್ದು ದೇವಹೂತಿ ಮತ್ತು ಕರ್ದಮ ಮುನಿಗಳ ದೀರ್ಘಕಾಲದ ದೈವಿಕ ಸಿದ್ಧತೆಯಿಂದ. ಅಂದ್ರೆ ಇವರೆಲ್ಲರೂ ಗರ್ಭಧಾರಣೆಗೂ ಮುನ್ನ ಈ ತರದ ಕಠಿಣವಾದ ತಪಸ್ಸು ಮತ್ತು ಪ್ರಜ್ಞಾಪೂರ್ವಕ ಸಿದ್ಧತೆ ಮಾಡಿದ್ರ? ಹೌದು, ಮಹಾಭಾರತವನ್ನು ರಚಿಸಿದ ಸಾಕ್ಷಾತ್ ವೇದವ್ಯಾಸರು ಜನಿಸಿದ್ದು ಸತ್ಯವತಿ ಮತ್ತು ಪರಾಶರರ ಪ್ರಜ್ಞಾಪೂರ್ವಕ ಒಗ್ಗೂಡುವಿಕೆಯಿಂದ. ಓಹೋ. ಅಪಾರ ಬಲಶಾಲಿಯಾದ ಭೀಮಸೇನನು ಕುಂತಿ ಮತ್ತು ಪಾಂಡುವಿಗೆ ಜನಿಸಿದ್ದು ನಿರ್ದಿಷ್ಟ ದೈವಿಕ ಶಕ್ತಿಗಳ ಆಹ್ವಾನದಿಂದ. ವಾವ್. ಅಷ್ಟೇ ಅಲ್ಲ, ಸಾಕ್ಷಾತ್ ಪರಮಾತ್ಮನಾದ ಕೃಷ್ಣನು ದೇವಕಿ ಮತ್ತು ವಾಸುದೇವರಿಗೆ, ವಾಮನಮೂರ್ತಿಯು ಅದಿತಿ ಮತ್ತು ಕಶ್ಯಪರಿಗೆ ಜನಿಸಿದರ ಹಿಂದೆಯೂ ಈ ಅದ್ಭುತವಾದ ಧ್ಯಾನ, ಕಾಲದ ಅರಿವು ಮತ್ತು ದೈವಿಕ ಶಕ್ತಿಗಳ ಆಹ್ವಾನವಿತ್ತು. ಜೊತೆಗೆ ಜ್ಞಾನದ ಮೇರು ಪರ್ವತವಾದ ಮಧ್ವಾಚಾರ್ಯರ ಪೋಷಕರಿಗೂ ಸತ್ಸಂತಾನ ಪ್ರಾಪ್ತಿಯಾಗಲು ಇದೇ ದೈವಿಕ ಅನುಸಂಧಾನವೇ ಕಾರಣವಾಗಿತ್ತು ಎಂಬುದನ್ನು ಗ್ರಂಥ ಒತ್ತಿ ಹೇಳುತ್ತೆ. ಇದನ್ನ ಕೇಳುತ್ತಿದ್ರೆ ಒಂಥರ ಮೈ ಜುಮ್ಮನ್ನುತ್ತೆ. ಆ ಮಹಾನ್ ಚೇತನಗಳ ಜನನದ ಹಿಂದೆ ಇಷ್ಟೆಂದು ಪ್ರಜ್ಞಾಪೂರ್ವಕವಾದ ಕಠಿಣ ಸಿದ್ಧತೆ ಇತ್ತು ಎನ್ನುವುದು ರೋಮಾಂಚನಕಾರಿಯಾಗಿದೆ. ಹೌದು, ನಿಜಕ್ಕೂ. ಹುಟ್ಟುವ ಪ್ರತಿ ಜೀವವೂ ಒಂದು ಅದ್ಭುತ ಕೃತಿಯಾಗಬೇಕಾದ್ರೆ ಸೃಷ್ಟಿಕರ್ತರ ಉದ್ದೇಶ ಅಷ್ಟು ಪವಿತ್ರವಾಗಿರ್ಬೇಕಲ್ವಾ? ಖಂಡಿತ. ಹಾಗಾದರೆ ಈ ಇಡೀ ಚರ್ಚೆಯ ಸಾರಾಂಶವನ್ನು ನಾವು ನೋಡಿದರೆ, ಸಂಧ್ಯಾವಂದನೆ ಎನ್ನುವುದು ಕೇವಲ ಒಂದು ಮೂಲೆಗೆ ಕೂತು ಗುಟುರು ಹಾಕುವ ಮಂತ್ರಗಳಲ್ಲ. ಅಲ್ಲವೇ ಅಲ್ಲ. ನಮ್ಮ ಪ್ರಾಚೀನ ಋಷಿಮುನಿಗಳು ಮಾನವನ ಸಂತಾನೋತ್ಪತ್ತಿಯಂಥ ಅತ್ಯಂತ ಭೌತಿಕ ಮತ್ತು ಜೈವಿಕ ಪ್ರಕ್ರಿಯೆಯನ್ನ ಕೇವಲ ಜೀವಶಾಸ್ತ್ರದ ಚೌಕಟ್ಟಿಗೆ ಸೀಮಿತಗೊಳಿಸಿಲ್ಲ. ಬದಲಾಗಿ ಅದನ್ನೊಂದು ಉನ್ನತ ಮಟ್ಟದ ಆಧ್ಯಾತ್ಮಿಕ, ಪ್ರಜ್ಞಾಪೂರ್ವಕ ಮತ್ತು ಬೃಹತ್ ಸಾಮಾಜಿಕ ಜವಾಬ್ದಾರಿಯಾಗಿ ನೋಡಿದ್ರು. ಹೌದು, ನಿಖರವಾಗಿ. ಭೌತಿಕ ಪ್ರಕ್ರಿಯೆಯನ್ನು ದೈವಿಕ ಹಂತಕ್ಕೆ ಏರಿಸುವ ಪ್ರಾಚೀನ ವಿಜ್ಞಾನವದು. ಕರೆಕ್ಟ್. ಶಿಸ್ತು, ಸ್ಪಷ್ಟ ಉದ್ದೇಶ, ಧ್ಯಾನ ಮತ್ತು ಪ್ರಾರ್ಥನೆಗಳು ಒಂದುಗೂಡಿದಾಗ ಮಾತ್ರ ಅಲ್ಲಿ ಒಂದು ಅದ್ಭುತ ಸೃಷ್ಟಿ ಸಾಧ್ಯವಾಗುತ್ತೆ. ಕೃಷ್ಣ, ರಾಮ, ವ್ಯಾಸರಂತಹ ಅಪ್ರತಿಮ ವ್ಯಕ್ತಿತ್ವಗಳು ಆಕಸ್ಮಿಕವಾಗಿ ಜನಿಸಿದವರಲ್ಲ. ಅವರು ಅತ್ಯುನ್ನತ ಧ್ಯಾನ ಮತ್ತು ಅಚಲವಾದ ಸಿದ್ಧತೆಯ ಪ್ರತಿಫಲಗಳು. ನಿಜ. ನಾವು ಮಾಡುವ ಪ್ರತಿಯೊಂದು ಕೆಲಸದ ಹಿಂದಿರುವ ಪ್ರಜ್ಞೆಯೇ ಆ ಕೆಲಸದ ಅಂತಿಮ ಫಲಿತಾಂಶವನ್ನು ನಿರ್ಧರಿಸುತ್ತೆ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಹೌದು. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಮಾತಾಡಿದ ಆ ಮೂಳೆ ಮುರಿದಾಗ ಬಳಸುವ ವಿಶೇಷ ದರ್ಪಣದ ಉದಾಹರಣೆಗೆ ಮರಳುವುದಾದರೆ, ಜೀವದ ಸೃಷ್ಟಿಯನ್ನು ನೋಡಲು ನಮಗೆ ಬೇಕಾಗಿರುವುದು ಕೇವಲ ಭೌತಿಕ ಅಳತೆಗೋಲಲ್ಲ, ಬದಲಾಗಿ ಆಂತರಿಕ ಉದ್ದೇಶವನ್ನು ಅಳೆಯುವ ಒಳನೋಟ. ಖಂಡಿತ. ನಮ್ಮ ಪ್ರಾಚೀನರು ಈ ಉದ್ದೇಶವನ್ನು ಎಷ್ಟು ಸ್ಪಷ್ಟವಾಗಿ ಇಟ್ಟುಕೊಂಡಿದ್ದರು ಎನ್ನುವುದನ್ನು ಈ ಸಂಧ್ಯಾವಂದನೆಯ ಅಂತರಂಗ ಗ್ರಂಥ ನಮಗೆ ಬಿಡಿಸಿಟ್ಟಿದೆ. ಹೌದು. ಈಗ ಈ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಕೇಳುಗರಿಗೆ ಒಂದು ಅಂತಿಮ ಪ್ರಶ್ನೆಯನ್ನು ಬಿಟ್ಟು ಹೋಗಲು ಇಷ್ಟಪಡ್ತೀನಿ. ನಮ್ಮ ಆಲೋಚನೆಗೆ ಗ್ರಾಸವಾಗುವ ವಿಷಯವಿದು. ಸ್ವಲ್ಪ ಯೋಚಿಸಿ ನೋಡಿ.
ಕೇವಲ ಭೌತಿಕವಾದ ಜೀವವೊಂದನ್ನು ಸೃಷ್ಟಿಸಲು ನಮ್ಮ ಪ್ರಾಚೀನರು ಇಷ್ಟೊಂದು ನಿರ್ದಿಷ್ಟವಾದ ವಾಸುದೇವನಿಂದ ಅನಿರುದ್ಧನವರೆಗಿನ 4 ಹಂತಗಳ ಕಠಿಣ ಹಾಗೂ ಪ್ರಜ್ಞಾಪೂರ್ವಕ ಸಿದ್ಧತೆಯನ್ನು ಮಾಡುತ್ತಿದ್ರು ಎಂದಾದರೆ, ಹೌದು, ಇಂದಿನ ನಮ್ಮ ಆಧುನಿಕ ಜೀವನದಲ್ಲಿ ನಾವು ಶುರು ಮಾಡಲು ಹೊರಟಿರುವ ಒಂದು ಹೊಸ ಸತ್ಕಾರ್ಯ, ಕಟ್ಟಲು ಬಯಸಿರುವ ಒಂದು ದೊಡ್ಡ ವಿದ್ಯಾಸಂಸ್ಥೆ ಅಥವಾ ಸಮಾಜಕ್ಕೆ ಒಳಿತಾಗುವಂತಹ ಒಂದು ಹೊಸ ಕಲ್ಪನೆ, ಇವುಗಳ ಹಿಂದೆಯೂ ಇಂತಹದ್ದೇ ಅತ್ಯುನ್ನತ ಪ್ರಜ್ಞೆ, ಕಠಿಣ ಸಿದ್ಧತೆ ಮತ್ತು 4 ಹಂತಗಳ ಸ್ಪಷ್ಟ ಉದ್ದೇಶವನ್ನು ಅಳವಡಿಸಿಕೊಂಡ್ರೆ ನಮ್ಮ ಆ ನೂತನ ಸೃಷ್ಟಿ ಇನ್ನಿಷ್ಟು ಅದ್ಭುತವಾಗಿರಬಹುದು. ಇತಿಹಾಸವನ್ನೇ ಬದಲಿಸುವ ತಾಕತ್ತು ನಮ್ಮ ಆ ಒಗ್ಗೂಡಿದ ಪ್ರಯತ್ನಕ್ಕೆ ಬರಬಹುದಲ್ಲವೇ? ಯೋಚಿಸಿ ನೋಡಿ.